ಚಿತ್ರಾನ್ನನ ಅಂತ ಕೇವಲವಾಗಿ ನೋಡಬೇಡಿ, ಹಬ್ಬದಲ್ಲಿ ನೈವೇದ್ಯಕ್ಕಾಗಿ ಮಾಡುವಂತಹ ಮಡಿ ಚಿತ್ರಾನ್ನ ಇದು. ಈ ಚಿತ್ರಾನ್ನಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಹಾಕುವ ಅವಶ್ಯಕತೆ ಇಲ್ಲ, ಆದರೂ ಈ ಚಿತ್ರಾನ್ನ ಸೂಪರ್ ಆಗಿರುತ್ತೆ. ಹಾಗಾದರೆ ಬನ್ನಿ ಚಿತ್ರಾನ್ನ ಮಾಡುವ ವಿಧಾನ, ಬೇಕಾಗುವ ಪದಾರ್ಥಗಳು ನೋಡೋಣ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. KR ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ರೂಪ. ಈ ಚಿತ್ರಾನ್ನ ಮಾಡೋಕ್ಕೆ ನಾನಿಲ್ಲಿ 1/4 ಸ್ಪೂನಿನಷ್ಟು ಮೆಂತೆ, 1 ಸ್ಪೂನಿನಷ್ಟು ಸಾಸಿವೆ, ಅರ್ಧ ಸ್ಪೂನಿನಷ್ಟು ಜೀರಿಗೆ ತಗೊಂಡಿದ್ದೀನಿ. ಇದನ್ನು ಈ ರೀತಿ ಎಣ್ಣೆ ಹಾಕದೆ ಹುರಿಬೇಕು. ಈ 3 ಪದಾರ್ಥಗಳು ಈ ರೀತಿ ಕಲರ್ ಚೇಂಜ್ ಆದ ನಂತರ ಸ್ಟವ್ ಆಫ್ ಮಾಡಿ ಹಾಗೆ ಇದು ತಣ್ಣಗಾಗೋಕ್ಕೆ ಬಿಡಬೇಕು. ಇದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಹಾಗೆ ಇದಕ್ಕೆ 1/4 ಕಪ್ಪಿನಷ್ಟು ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ. ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಹಾಕಿ, ನಾನು 4 ಹಸಿಮೆಣಸನ್ನು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು ಮತ್ತು 1/4 ಸ್ಪೂನಿನಷ್ಟು ಇಂಗಿನ ಪುಡಿ ಹಾಕಿದ್ದೀನಿ. ಇಂಗಿನ ಪುಡಿ ಹಾಕೋದ್ರಿಂದ ಚಿತ್ರಾನ್ನದ ರುಚಿ ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ನೀರು ಹಾಕದೆ ಈ ರೀತಿ ತರಿತರಿಯಾಗಿ ರುಬ್ಬಬೇಕು. ಈಗ ಬಾಣಲಿ ಬಿಸಿಗಿಟ್ಟು ಬಾಣಲಿಗೆ 2 ಸ್ಪೂನಿನಷ್ಟು ಎಣ್ಣೆ ಹಾಕಿದ್ದೇನೆ. ಎಣ್ಣೆ ಸ್ವಲ್ಪ ಕಾದ ನಂತರ 1 ಸ್ಪೂನಿನಷ್ಟು ಸಾಸಿವೆ, 1 ಸ್ಪೂನಿನಷ್ಟು ಉದ್ದಿನಬೇಳೆ ಹಾಕಿ ಸಾಸಿವೆ ಚಟಪಟ ಅಂತ ಸಿಡಿದು ಉದ್ದಿನಬೇಳೆ ಫ್ರೈ ಆಗುವ ತನಕ ಇದನ್ನು ಹುರಿಬೇಕು. ಈ ಚಿತ್ರಾನ್ನ ತುಂಬ ರುಚಿಯಾಗಿರುತ್ತೆ. ಹಬ್ಬದಲ್ಲಿ ನೈವೇದ್ಯಕ್ಕಾಗಿ ಮಾಡುವಂತಹ ಚಿತ್ರಾನ್ನ ಇದು. ನೋಡಿ, ಇದು ಫ್ರೈ ಆದ ನಂತರ ನಾವು ರುಬ್ಬಿಟ್ಕೊಂಡಿರುವಂತಹ ಮಸಾಲೆ ಹಾಕಿ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕು. ಇದಕ್ಕೆ 2 ಚಿಟಿಕೆಯಷ್ಟು ಅರಸಿನ ಪುಡಿ ಹಾಕಿ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ 1 ಸ್ಪೂನಿನಷ್ಟು ಉಪ್ಪು ಹಾಕಿದ್ದೇನೆ. ಹಾಗೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ಎಲ್ಲ ಪದಾರ್ಥಗಳನ್ನು ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ ಸಿಪ್ಪೆ ತೆಗೆದಿರುವಂತಹ ಕಡಲೆ ಬೀಜ ಹಾಕಿದ್ದೇನೆ. ಕಡಲೆ ಬೀಜನ ಡೈರೆಕ್ಟಾಗಿ ಒಗ್ಗರಣೆಗೆ ಹಾಕೋಕ್ಕಿಂತ ಈ ರೀತಿ ಹುರಿದು ಹಾಕೋದ್ರಿಂದ ಕುಟುಂಬ ಅಂತ ತುಂಬ ಚೆನ್ನಾಗಿರುತ್ತೆ. ನಂತರ ಉದುರುದ್ರಾಗಿ ಮಾಡಿಕೊಂಡಿರುವಂತಹ ಅನ್ನವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ 1 ಪಾವಿನಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೆ. ಮಾಮೂಲಿ ಅನ್ನಕ್ಕಿಂತ ಸ್ವಲ್ಪ ನೀರನ್ನು ಕಡಿಮೆ ಹಾಕಿದ್ರೆ ಅನ್ನ ಈ ರೀತಿ ಉದುರುದ್ರಾಗಿ ಆಗುತ್ತೆ. ಚಿತ್ರಾನ್ನಕ್ಕೆ ಉದುರುದ್ರಾಗಿದ್ರೇ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ 1 ಸ್ಪೂನಿನಷ್ಟು ಸಕ್ಕರೆ ಹಾಕಿದ್ದೇನೆ. ಚಿತ್ರಾನ್ನಕ್ಕೆ ಸಕ್ಕರೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ. ಸಕ್ಕರೆ ಬೇಡದಿದ್ದವರು ಸಕ್ಕರೆನ ಸ್ಕಿಪ್ ಮಾಡಿಕೊಳ್ಬಹುದು. ಈಗ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈ ಚಿತ್ರಾನ್ನನ ಮದುವೆ ಮನೆಯಲ್ಲಿ ಮಾಡ್ತಾರೆ. ಮದುವೆ ಮನೆಯಲ್ಲಿ ಚಿತ್ರಾನ್ನ ನೋಡಿ ತುಂಬ ರುಚಿಯಾಗಿರುತ್ತೆ. ಬೆಂಗಳೂರಲ್ಲಿ ಮದುವೆ ಮನೆಯಲ್ಲಿ ಮಾಡುವಂತಹ ಚಿತ್ರಾನ್ನ ಸೇಮ್ ಇದೇ ರೀತಿ ಇರುತ್ತೆ. ಹಾಗೆ ರುಚಿಯೂ ಹೀಗೆ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ನಂತರ 1 ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಹಿಂಡಿ. ನಿಂಬೆಹಣ್ಣಿನ ರಸ ಹಾಕಿದ ನಂತರ ಇನ್ನೊಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ರುಚಿಕರವಾದ ಚಿತ್ರಾನ್ನ ರೆಡಿ ಆಗುತ್ತೆ. ಕಡಲೆ ಬೀಜದ ಬದಲು ಇದಕ್ಕೆ ಬಟಾಣಿನೂ ಹಾಕ್ಕೊಳ್ಬಹುದು. ನೋಡಿದ್ರಲ್ಲ, ಹಬ್ಬದಲ್ಲಿ ಮಾಡುವಂತಹ ಮಡಿ ಚಿತ್ರಾನ್ನದ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದಗಳು.